ಇಲಾಖೆಯ ಭರ್ಜರಿ ಕಾರ್ಯಾಚರಣೆ, ಗಾಂಜಾ ವಶ. ಮಾದಕ ದ್ರವ್ಯ ಸಾಗಾಣಿಕೆ ಜಾಲ ಇತ್ತೀಚೆಗೆ ಗಡಿಭಾಗದಲ್ಲಿ ಹೆಚ್ಚಾದ ಕಾರಣ ಅಬಕಾರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು 10 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ನಿರೀಕ್ಷಕರಾದ ಶಿವಕುಮಾರ್ ಮಾತನಾಡಿ, ಖಚಿತ ಮಾಹಿತಿ ಆಧಾರದ ಮೇಲೆ ಬಂಗಾರಪೇಟೆ ಮತ್ತು ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಪಾಕರಹಳ್ಳಿ ಗ್ರಾಮದ ಬಂಡೆ ದಾರಿಯಲ್ಲಿ ಬೆಂಗಳೂರು ಮೂಲದ ಎಲ್ಆರ್ ನಗರದ ನಿವಾಸಿಯಾದ ಮೊಹಮ್ಮದ್ ಸಾಹುಲ್ ಎಂಬ ವ್ಯಕ್ತಿ ತನ್ನ ದ್ವಿಚಕ್ರ ವಾಹನ ಆಕ್ಟಿವಾ ಹೋಂಡಾದಲ್ಲಿ ಅಕ್ರಮವಾಗಿ 40 ಕೆಜಿ ಒಣ ಗಾಂಜಾ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ. ಆಗ ನಾವು ದಾಳಿ ಮಾಡಿ ಆರೋಪಿಯನ್ನ ಬಂಧಿಸಿ ಮಾಲನ್ನ ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಎಂದರು. ಗಾಂಜಾ ಮಾರಾಟ ಜಾಲ ಯುವ ಸಮುದಾಯದ ಮೇಲೆ ದುಷ್ಪರಿಣಾಮ ಬೀರುವ ಕಾರಣ ಅಬಕಾರಿ ಇಲಾಖೆ ಅಕ್ರಮ ಗಾಂಜಾ ಮಾರಾಟ ಜಾಲವನ್ನ ಬುಡ ಸಮೇತ ಕಿತ್ತು ಒಗೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ನಿಮ್ಮ ಸುತ್ತಮುತ್ತ ಈ ರೀತಿಯ ಸಾಗಾಟ ಅಥವಾ ಮಾರಾಟ ಮಾಡುವವರ ಮಾಹಿತಿ ಲಭ್ಯವಾದಲ್ಲಿ ಅಬಕಾರಿ ಇಲಾಖೆಗೆ ಮಾಹಿತಿ ನೀಡಬೇಕಾಗಿ ಮನವಿ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಉಪನಿರೀಕ್ಷಕರಾದ ಶಿವಾನಂದು, ಅನಿಲ್, ಸಿಬ್ಬಂದಿಗಳಾದ ಮಂಜುನಾಥ್, ಶಿವಕುಮಾರ್, ನವೀನ್, ಭರತ್ ಇತರರು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಅಬಕಾರಿ ನಿರೀಕ್ಷಕರು, ಬಂಗಾರಪೇಟೆ ವಲಯ. ಈ ದಿನಾಂಕ 12/1/2026ರಂದು ಅಬಕಾರಿ ಜಂಟಿ ಆಯುಕ್ತರು ಬೆಂಗಳೂರು ದಕ್ಷಿಣ ಹಾಗೂ ಅಬಕಾರಿ ಉಪ ಆಯುಕ್ತರು ಕೋಲಾರ ಜಿಲ್ಲೆ ಅವರ ಒಂದು ನಿರ್ದೇಶನದ ಮೇರೆಗೆ ಖಚಿತ ಬಾತ್ಮಿಯ ಮೇರೆಗೆ ನಾವು ಕೋಲಾರದಿಂದ ಬಂಗಾರಪೇಟೆ ಹೋಗುವ ರಸ್ತೆಯಲ್ಲಿ ಉತ್ಕುಳ ಗ್ರಾಮ ವ್ಯಾಪ್ತಿಯಲ್ಲಿ ಗಸ್ತು ಮಾಡುವ ಸಂದರ್ಭದಲ್ಲಿ ಬಂದಂಥ ಖಚಿತ ಮಾಹಿತಿ ಮೇರೆಗೆ ನಾವು KA02 ES 0153 ವಾಹನವನ್ನು ತಡೆದು ಪರಿಶೀಲಿಸಲಾಗಿ 10 ಕೆಜಿ ಗಾಂಜಾ ಇರೋ ಕಂಡು ಬಂದಿರುತ್ತದೆ. ಆರೋಪಿಯಾದ ಮೊಹಮ್ಮದ್ ಸಾಹುಲ್ ಬಿನ್ ಮೊಹಮ್ಮದ್ ಆರಿಫ್ ಈತನನ್ನು ದಸ್ತಗಿರಿಪಡಿಸಲಾಗುತ್ತದೆ ಮತ್ತು 10 ಕೆಜಿ ಗಾಂಜಾವನ್ನು ಕೂಡ ಇಲಾಖಾ ವಶಕ್ಕೆ ಪಡೆಯಲಾಗಿರುತ್ತದೆ. ಮತ್ತು ಈ ಒಂದು ಆಸಾಮಿ ಮೊಹಮ್ಮದ್ ಸಾಹುಲ್ ವಿರುದ್ಧ NDPS ಕಾಯ್ದೆಯ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುತ್ತದೆ.